ಸ್ನೇಹಿತರೆ ನಮಸ್ಕಾರ. ನಾವು ಕೆಲವು ಸಲ ಯಾರನ್ನೋ ಮೆಚ್ಚಕ್ಕೆ ಹೋಗಿ ಇನ್ನೇನೋ ಎಡವಟ್ಟು ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರುವಂಥ ಪ್ರಕರಣ. ಬಿಗ್ ಬಾಸ್ನ ಮಾಜಿ ಸ್ಪರ್ಧೆಯಾಗಿರುವಂಥ ರಜತ್ ಇಲ್ಲಿ ಕಿಚ್ಚ ಸುದೀಪ್ ಅವರನ್ನು ಮೆಚ್ಚಿಸೋಕೆ ಹೋಗಿ ಒಂದು ದೊಡ್ಡ ವಿವಾದವನ್ನೇ ಮೈ ಮೇಲೆ ಹೇಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಣಾಮ ಇವತ್ತು 2 ದೂರುಗಳು ಪ್ರತ್ಯೇಕವಾಗಿ ರಜತ್ ವಿರುದ್ಧ ದಾಖಲಾಗಿದ್ದರೆ ಈಗಾಗಲೇ ರಜತ್ಗೆ ಪೊಲೀಸರ ವಿಚಾರಣೆಯ ಸಂಕಷ್ಟ ಮತ್ತು ಇದೊಂದು ರೀತಿಯಲ್ಲಿ ಬೀದಿ ರಂಪಾಟವಾಗಿ ಬದಲಾವಣೆಯೂ ಕೂಡ ಆಗಿದೆ. ಚಿಕ್ಕ ವಿಚಾರವನ್ನು ದೊಡ್ಡದು ಮಾಡ್ಕೊಂಡು ಹೋಗಿ 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 ಎಲ್ಲಿಗೋ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, ಒಂದೆರಡು ಆಡಿಯೋಗಳನ್ನು ಕೇಳಿಸ್ಕೊಂಡ್ರೆ ಎಂಥವ್ರಿಗಾದರೂ ಕೂಡ ರಜತ್ ಮೇಲೆ ಸಿಟ್ಟು ಬರ್ತದೆ. ಯಾಕಪ್ಪ ನಿನಗೆ ಈ ಅಧಿಕ ಪ್ರಸಂಗ ಅನ್ನುವಂಥ ಪ್ರಶ್ನೆ ಮೂಡದೇ ಇರಲಾರದು. ಹಾಗಾದರೆ ಏನಿದು ಪ್ರಕರಣ, ಏನಿದು ಹಿನ್ನೆಲೆ, ಜೊತೆಗೆ ಇದು ಎಲ್ಲೆಲ್ಲಿಗೆ ಹೋಗಿ ತಲುಪ್ತದೆ, ಇದೆಲ್ಲೆಲ್ಲಿಗೆ ಹೋಗಬಹುದು, ಎಲ್ಲವನ್ನೂ ಕೂಡ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಿಕ್ಕದೊಂದು ರೀಲ್ಸ್ ರೀ. ಆ ರೀಲ್ಸ್ನಲ್ಲಿ ಏನಿಲ್ಲ, ಯೂರಿನ್ ಪಾಸ್ ಮಾಡುವಂಥ ಟೈಮ್ನಲ್ಲಿ ಒಂದು ಸಾಂಗನ್ನು, ಸುದೀಪ್ ಅವರ ಸಾಂಗನ್ನು ಇಲ್ಲಿ ಡಾಗ್ ಸತೀಶ್ ಬಳಸ್ಕೊಂಡ್ರು ಅನ್ನುವಂಥದ್ದು ಆರೋಪ. ಕರೆಕ್ಟಾ? ಇದಾಗಿ ಈಗಾಗಲೇ ಒಂದು 15 ದಿನ ಆಗಿದೆ. ಈ ವಿಡಿಯೋವನ್ನು ಬಳಕೆ ಮಾಡಿಕೊಂಡು ಅಥವಾ ಈ ಸಾಂಗನ್ನು ಬಳಕೆ ಮಾಡಿಕೊಂಡು ವಿಡಿಯೋ ಮಾಡಿದ್ರು. ಆ ವಿಡಿಯೋನ ಡಿಲೀಟ್ ಮಾಡಬೇಕು ಅನ್ನೋದು ರಜತ್ ಪ್ಲಸ್ ವಿನಯ್ ಅವರ ಆಕ್ರೋಶ ಆಗಿತ್ತು. ಇನ್ಫ್ಯಾಕ್ಟು ಇಲ್ಲಿ ಆ ಆಡಿಯೋದಲ್ಲಿ ಅಥವಾ ಸಾಂಗ್ನಲ್ಲಿರುವಂಥದ್ದು ಕಿಚ್ಚ ಸುದೀಪ್ ಅವರ ಸಾಂಗ್. ಅದು ಆ ಕಿಚ್ಚ ಸುದೀಪ್ ಅವರ ಸಾಂಗನ್ನು ಬಳಸ್ಕೊಂಡ್ರು ಅನ್ನುವಂಥದ್ದು ಇವರಿಬ್ಬರಿಗೆ ಉರಿಯೋದಕ್ಕೆ ಶುರುವಾಗುತ್ತೆ. ಕಿಚ್ಚ ಸುದೀಪ್ಗೆ ಏನೂ ಅನ್ನಿಸ್ಲಿಲ್ಲ, ಬಟ್ ಇವರಿಬ್ಬರಿಗೆ ಅದು ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ತದೆ. ಬಿಗ್ ಬಾಸ್ ಖ್ಯಾತಿಯ ರಜತ್ ಕಿಶನ್ ಬುಜ್ಜಿ ಮತ್ತು ಈ ವಿನಯ್ ಇಬ್ಬರು ಕೂಡ ಆ ಸಂದರ್ಭದಲ್ಲಿ, ವಿನಯ್ ಗೌಡ ಇಬ್ಬರು ಕೂಡ ಆ ಸಂದರ್ಭದಲ್ಲಿ ಆಕ್ರೋಶವನ್ನು ಹೊರಗಡೆ ಹಾಕಿರ್ತಾರೆ. ಡಿಲೀಟ್ ಮಾಡಬೇಕಪ್ಪ ಅಂತೇಳಿ ವಾರ್ನಿಂಗನ್ನು ಕೂಡ ಕೊಟ್ಟಿರ್ತಾರೆ. ಜೊತೆಗೆ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ನೇರವಾಗಿ ಹಠಕ್ಕೆ ಬಿದ್ದಂತಹ ಡಾಗ್ ಸತೀಶ್ ಯಾವ ಕಾರಣಕ್ಕೂ ಕೂಡ ನಾನು ಸಾಂಗನ್ನು ಡಿಲೀಟ್ ಮಾಡಲ್ಲ, ಯಾರಪ್ಪ ಬಂದು ಹೇಳಿದ್ರು ಕೂಡ ನಾನು ಡಿಲೀಟ್ ಮಾಡುವಂಥ ಮಾತೇ ಇಲ್ಲ ಅನ್ನುವಂತಹ ವಾಪಸ್ಸು ತೊಡೆತಟ್ಟುವಂತಹ ಹೇಳಿಕೆಯನ್ನು ಕೊಡಿಬಿಟ್ರು. ತಗೊಳ್ಳಿ, ಇಲ್ಲಿಂದ ಈ ವಾರ ಬೇರೆ ಇದೇ ಒಂದು ಹಂತಕ್ಕೆ ಹೋಯಿತು. ಚಿಕ್ಕ ವಿಚಾರ ದೊಡ್ಡ ಹಂತಕ್ಕೆ ಹೋಗ್ಬಿಡ್ತು. ಇವತ್ತಿಗೆ ರಜತ್ ವಿರುದ್ಧ 2 ಕೇಸ್ ದಾಖಲಾಗಿದೆ. ಒಂದು ಸಾಮಾಜಿಕ ಕಾರ್ಯಕರ್ತ ಆಗಿರುವಂಥ ಗಿರೀಶ್ ಕುಮಾರ್ ಕೊಟ್ಟಿರುವಂಥದ್ದು, ಮತ್ತೊಂದು ಡಾಗ್ ಸತೀಶ್ ಅವರು ಜೀವ ಬೆದರಿಕೆ ಹಾಗೂ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಕೊಟ್ಟಿರುವಂಥ ದೂರು. ಒಂದು KR ಪುರಮ್ಮು, ಮತ್ತೊಂದು ಇನ್ನೊಂದು ಸ್ಟೇಷನಲ್ಲಿ ಕೊಟ್ಟಿರುವಂಥ ದೂರು. 2 ದೂರು ಇದ್ದಾವೆ. ರಜತ್ ವಿರುದ್ಧ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿಚಾರಣೆಗಾಗಿ ರಜತ್ಗೆ ನೋಟಿಸನ್ನು ಕೊಡೋದಕ್ಕೂ ಕೂಡ ಕೇರಂಪುರಂ ಪೊಲೀಸರು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದು ಒಂದು ಭಾಗ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಮಾಡೋಕ್ಕೆ ಕೆಲಸ ಇಲ್ದಿರೋನು ಅದೇನೋ ಮಾಡಿದ್ನಂತೆ, ಹಂಗಾಯಿತು ಇಲ್ಲಿ ಈ ರಜತ್ ವಿಚಾರ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯೂ ಕೂಡ ಆಗಿರುವಂಥ ಡಾಗ್ ಸತೀಶ್ ಕ್ಯಾಡ್ ಬಂಪ್ಸ್ ಜೊತೆಗಿನ ಸ್ನೇಹವನ್ನು ಬಿಡಬೇಕು ಅಂತ ಹೇಳ್ಬಿಟ್ಟು ರಜತ್ ಗಿರೀಶ್ಗೆ ವಾರ್ನಿಂಗನ್ನು ಕೊಡ್ತಾರೆ. ಫೋನ್ ಮಾಡಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಆರಂಭದಲ್ಲಿ ಏನಿಲ್ಲ, ನನಗೆ ಸತೀಶ್ ಮನೆಗೆ ಚೂರು ಕರ್ಕೊಂಡೋಗಿ, ನಿಮಗೆ ಅಡ್ರೆಸ್ ಗೊತ್ತು ಅಂತೇಳಿ ಹೇಳ್ತಾರೆ. ಆಗ ಸತೀಶ್ಗೆ ಒಂದು ಅರ್ಥ ಆಗುತ್ತೆ, ಏನೋ ಒಂದು ಆಗ್ತಿದೆ ಅಂತ ಹೇಳ್ಬಿಟ್ಟು ಗಿರೀಶಿಗೆ ಹೇಳಿರ್ತಾರೆ, ಹೀಗೆಲ್ಲ ಆಗ್ತಿದೆ ಅಂತೇಳಿ. ಗಿರೀಶ್ ಏನು ಮಾಡ್ತಾರೆ, ರಜತ್ಗೆ ಹೇಳ್ತಾರೆ, ನೋಡಿ ರಜತ್, ನಿಮ್ಮ ಬಗ್ಗೆ ನನಗೆ ತುಂಬ ಗೌರವವಿದೆ, ಬಟ್ ನಾನು ಈ ಕೆಲಸವನ್ನೆಲ್ಲ ಮಾಡೋದಿಲ್ಲ, ನಾನು ತಂದಿಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಆಡಿಯೋ ಇದೆ, ಆಡಿಯೋ ರಿಲೀಸ್ ಆಗಿದೆ. ಈ ರೀತಿ ಸ್ಪಷ್ಟವಾಗಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ರಜತ್ ಸ್ವಲ್ಪ ರಾಂಗ್ ಆಗ್ತಾರೆ. ನಿಧಾನಕ್ಕೆ ಈ ರಿಕ್ವೆಸ್ಟ್ ಫಾರ್ಮಲ್ಲಿದ್ದಂಥ ವಾಯ್ಸು ವಾರ್ನಿಂಗ್ ಫಾರ್ಮ್ಗೆ ಬದಲಾಗ್ತದೆ. ಫೋನ್ ಮೂಲಕ ಗಿರೀಶ್ ಅವ್ರಿಗೆ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ತೊಂದರೆ ಕೊಡೋದಾಗಿಯೂ ಕೂಡ ಧಮಕಿ ಹಾಕಿದ್ದಾರೆ ಅನ್ನೋದು ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಗಿರೀಶ್ ಅವರ ಕಾರಿನ ಫೋಟೋವನ್ನು ಕೂಡ ಕಳಿಸಿ ಅವರ ಚಲನವಲನದ ಮೇಲೆ ಕಣ್ಣನ್ನು ಇಟ್ಟಿರೋದಾಗಿಯೂ ಕೂಡ ಹೇಳೋದ್ರ ಮೂಲಕ ಮಾನಸಿಕವಾಗಿಯೂ ಕೂಡ ಆತಂಕವನ್ನು ಸೃಷ್ಟಿಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಇಲ್ಲಿ ದೂರಲ್ಲಿ ಕೊಟ್ಟಿದ್ದಾರೆ. ಇನ್ನು ದೂರುದಾರ ಗಿರೀಶ್ ಕುಮಾರ್ ಅವರು ಕಾರಿನ ಫೋಟೋವನ್ನು ಅವರದ್ದೇ ವಾಟ್ಸಪ್ ಸಂಖ್ಯೆಗೆ ಕಳಿಸಿದಂಥ ರಜತ್ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನೋಂಥ ಗಂಭೀರ ಆರೋಪ ಇದೆ. ಸರ್, ಇದು ರಜತ್ ಬುಜ್ಜಿ ಕಾಲ್ ಮಾಡ್ತಾ ಇರೋದು, ಕಾಲ್ ಬ್ಯಾಕ್ ಮಾಡ್ತೀರಾ, ಇಲ್ಲ ನಾವೇ ಒಳಗೆ ಕಳಿಸ್ಬೇಕಾ ಅಂಥೇಳಿ ಸಂದೇಶವನ್ನು ಕಳಿಸೋದ್ರ ಮೂಲಕ ನೇರವಾಗಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನುವಂಥದ್ದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ರಜತ್ ವಿರುದ್ಧ ಕೇಳಿ ಬಂದಿರುವಂಥ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಪೊಲೀಸರು ಚುರುಕು ಮಾಡಿದ್ದಾರೆ. ದೂರುದಾರರು ಸಲ್ಲಿಸಿರುವಂಥ ಪ್ರಮುಖ ದಾಖಲೆಗಳು ಮತ್ತು ಸಾಕ್ಷಿಗಳನ್ನು ಪೊಲೀಸರು ಈಗಾಗಲೇ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಪ್ರಕರಣದ ಆಳ ಅಗಲವನ್ನು ಈಗಾಗಲೇ ಕೆದಕಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ದೂರುದಾರ ಗಿರೀಶ್ ಕುಮಾರ್ ಅವರು ಪೊಲೀಸರಿಗೆ ನೀಡಿರುವಂಥ ಆಡಿಯೋ ರೆಕಾರ್ಡಿಂಗ್ಸ್ಗಳು,
ವಾಟ್ಸಪ್ ಸಂದೇಶಗಳು, ಫೋಟೋಗಳನ್ನು ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈ ದಾಖಲೆಗಳನ್ನೆಲ್ಲ ಮತ್ತು ಧ್ವನಿ ಮತ್ತು ಸಂದೇಶಗಳನ್ನು ಎಲ್ಲವನ್ನು ಕೂಡ ಸಂಗ್ರಹಿಸಿ ಇದು ರಜತ್ ಅವರದ್ದೇನ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ನಂತರ ತಾಂತ್ರಿಕ ತನಿಖೆ ಕೂಡ ಮಾಡ್ತಾರೆ. ಈ ಸಾಕ್ಷಿಗಳ ಆಧಾರದ ಮೇಲೆ ಪೊಲೀಸರು ಮುಂದಿನ ಕ್ರಮವನ್ನು ಕೈಗೊಳ್ಳಲಿದ್ದಾರೆ. ಇನ್ನು ದೂರಿನಲ್ಲಿರುವಂತಹ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಕೇರ್ಪುರಂ ಪೊಲೀಸರು ಶೀಘ್ರದಲ್ಲೇ ರಜತ್ ಅವರಿಗೆ ನೋಟಿಸನ್ನು ಕೂಡ ಕೊಡ್ತಾರೆ. ಠಾಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ಕೊಡ್ತಾರೆ. ಈ ಬೆದರಿಕೆಯ ಹಿಂದಿನ ಉದ್ದೇಶದ ಬಗ್ಗೆ ರಜತ್ ಅವರನ್ನು ಮಾಹಿತಿಯನ್ನು ಕೂಡ ಪಡೀತಾರೆ. ಇನ್ನು ಕರೆಯಲ್ಲಿ ಮಾತನಾಡಿ ಬೆದರಿಕೆ ಹಾಕಿರೋದು ನಿಜವಾಗಿಯೂ ಕೂಡ ರಜತ್ ಅವರೇನಾ ಅಥವಾ ಬೇರೆ ಯಾರಾದರೂ ಇವರ ಹೆಸರನ್ನು ಬಳಸ್ತಿದ್ದಾರೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ. ಇನ್ನು ಡಾಗ್ ಸತೀಶ್ಗೂ ಕೂಡ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ರಜತ್ ಅವರಿಗೆ ಈ ಹಿಂದೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಕಾನೂನು ಸಂಕಷ್ಟಗಳು ಎದುರಾಗಿದ್ದು, ಈಗ ಹೊಸ ಪ್ರಕರಣ ಅವರಿಗೆ ತಲೆನೋವಾಗಿದೆ. ಕೇರ್ಪುರಂ ಪೊಲೀಸ್ ಠಾಣೆಯಲ್ಲಿ ರಜತ್ ವಿರುದ್ಧ FIR ದಾಖಲಾಗಿದ್ದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಡಾಗ್ ಸತೀಶ್ಗೆ ಕೊಲೆ ಬೆದರಿಕೆ ಹಾಕಿದಂಥ ಆರೋಪದ ಮೇರೆಗೆ ರಜತ್ ವಿರುದ್ಧ ಮತ್ತೊಂದು ಪ್ರಕರಣ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ದಾಖಲಾಗಿದೆ. ಇಲ್ಲೂ ಕೂಡ ಒಂದಷ್ಟು ಗಂಭೀರ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ ಡಾಗ್ ಸತೀಶ್ ಅವರು ಮತ್ತಷ್ಟು ಗಂಭೀರ ಆರೋಪಗಳನ್ನು ರಜತ್ ಬಗ್ಗೆ ಬಹಿರಂಗವಾಗಿ ಮಾಡಿದ್ದಾರೆ. ಒಂದು, ಇಲ್ಲಿ ರಜತ್ತು ಈಗ ಸುದೀಪ್ಗಿಲ್ದೇ ಇರುವಂಥ ತಲೆನೋವು ರಜತ್ಗೆ ಯಾಕೆ ಅನ್ನುವಂಥದ್ದು ಒಂದು ಬೇಸಿಕ್ ಕ್ವಶನ್. ಯಾಕೆಂತ ಹೇಳಿದ್ರೆ ಈ ಸಾಂಗು ಸುದೀಪ್ದೇ ಅಂತ ಹೇಳ್ಬಿಟ್ಟು ಅಥವಾ ಸುದೀಪ್ ಬಿಟ್ಟರೆ ಬೇರೆ ಯಾರು ಕೂಡ ಬಳಸ್ಕೊಳ್ಬಾರ್ದು ಅಂತೇಳಿ ಎಲ್ಲೂ ಕೂಡ ರೂಲ್ಸ್ ಇಲ್ಲ. ನಾನು ಬಳಸ್ಕೊಂಡಿದ್ದೀನಿ, ನಾನು ಡಿಲೀಟ್ ಮಾಡಲ್ಲ. ಹಾಗಂದ ಮಾತ್ರಕ್ಕೆ ರಜತ್ಗೆ ಆ ರೈಟ್ಸನ್ನು ಕೂಡ ಕೊಟ್ಟಿಲ್ಲ ಅಲ್ವಾ ಯಾರು ಅಂತ ಹೇಳಿಬಿಟ್ಟು ಪ್ರಶ್ನೆಯನ್ನು ಮಾಡಿದ್ರು. ಜೊತೆಗೆ ಮೂತ್ರ ವಿಸರ್ಜನೆ ಮಾಡುವಂಥ ವಿಡಿಯೋಗೆ ಕಿಚ್ಚ ಸುದೀಪ್ ಅವರ ಸಾಂಗ್ ಹಾಕಿದ್ದನ್ನು ಪ್ರಶ್ನೆ ಮಾಡೋದಕ್ಕೆ ರಜತ್ ಯಾರು ಅನ್ನುವಂಥದ್ದು ಇಲ್ಲಿ ಮೂಲ ಪ್ರಶ್ನೆ. ಅಷ್ಟು ಮಾತ್ರವಲ್ಲ, ನಿಮಗೆ ಗರ್ಲ್ಫ್ರೆಂಡ್ ಇಲ್ವಾ? ಹೀಗೆ ಬರೀ ಕೆಟ್ಟವರು, ಫ್ಲರ್ಟ್ ಮಾಡೋರು ಏನೇನು ಮಾತನಾಡ್ತಾರೆ, ಬರೀ ಅಂಥದ್ದೇ ಪ್ರಶ್ನೆಗಳನ್ನು ರಜತ್ ಕೇಳ್ತಿದ್ದ. ಆಗಲೂ ನಾನು ಹೇಳಿದ್ದೀನಿ, ನನ್ನ ಮಗನೇ ನನ್ನ ಪ್ರಾಣ, ನಾನು ಯಾರನ್ನೂ ಕೂಡ ಮದುವೆ ಆಗೋದಿಲ್ಲ. ಬರೋರು ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೊಳ್ತಾರೋ ಇಲ್ವೋ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಒಂದಷ್ಟು ಯೋಚನೆಯನ್ನು ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲೂ ಕೂಡ ನಾನು ಇದೇ ರಜತ್ ಜೊತೆಗೆ ಮಾತನಾಡಿದ್ದೆ. ಇನ್ನು ರಜತ್ ವ್ಯಕ್ತಿತ್ವ ಎಂಥದ್ದು, ಆತ ಯಾವ ರೀತಿ ಮನಸ್ಥಿತಿ ಉಳ್ಳವನು ಎಲ್ಲದೂ ಕೂಡ ನನಗೆ ಗೊತ್ತಿದೆ. ಜೊತೆಗೆ ಆತನ ಮೇಲೆ ದಾಖಲಾಗಿರುವಂಥ ಕೇಸ್ಗಳು 2020ರಲ್ಲೇ ಇದೇ ರಜತ್ ಮೇಲೆ ಹನಿ ಟ್ರಾಪ್ ಮಾಡಿರುವಂಥ ಒಂದು FIR ದಾಖಲಾಗಿತ್ತು. ಬ್ಲ್ಯಾಕ್ ಮೇಲ್ ಕೇಸ್ ಕೂಡ ಇದೆ. ಈ ರೀತಿ ತುಂಬ ಜನರ ಮೇಲೆ ಈ ರೀತಿ ಒಂದೊಂದೇ ಕಂಪ್ಲೇಂಟ್ಗಳು ಇದ್ದಾವೆ. ರಜತ್ ತುಂಬ ಜನರಿಗೆ ಇದೇ ರೀತಿ ಆಮರಿಸಿದ್ದಾರೆ. ಇವರಿಗೆ ರೌಡಿಸಮ್ ಅನ್ನೋದು ಒಂದು ವೃತ್ತಿಯಾಗಿಬಿಟ್ಟಿದೆ ಅಂತಲೂ ಕೂಡ ಡಾಗ್ ಸತೀಶು ಹೇಳಿದರು. ಇನ್ನು ಯಾವುದೇ ಕಾರಣಕ್ಕೂ ಕೂಡ ರಜತ್ ನನ್ನನ್ನು ಎಲ್ಲೆಲ್ಲಿ ಇಂಟರ್ವ್ಯೂ ಮಾಡಿದ್ರೋ ಆಗ ನಾನು ಎಲ್ಲ ವಿಚಾರಗಳನ್ನು ಕೂಡ ಹೇಳಿದ್ದೀನಿ. ಜೊತೆಗೆ ಎಲ್ಲೂ ಕೂಡ ಏನು ಈ ರಜತ್ಗೆ ಬೇಸರ ಆಗೋ ರೀತಿಯಲ್ಲಿ ನಾನೆಲ್ಲೂ ಕೂಡ ನಡ್ಕೊಂಡಿಲ್ಲ. ಆದರೆ ರಜತ್ ಈ ವಿಚಾರದಲ್ಲಿ ಇನ್ವಾಲ್ವ್ ಆಗೋಂಥ ಅವಶ್ಯಕತೆ ಇರಲಿಲ್ಲ ಅನ್ನೋದು ಡಾಗ್ ಸತೀಶ್ ಅಭಿಪ್ರಾಯ. ಒಂದಂತೂ ಸತ್ಯ ಸ್ನೇಹಿತರೆ, ಡಾಗ್ ಸತೀಶ್ ಹೇಳಿದ್ರಲ್ಲಿ ಒಂದಂತೂ ಸತ್ಯ ಇದೆ. ಈಗ ಕಿಚ್ಚ ಸುದೀಪ್ ಅವರ ಸಾಂಗನ್ನು ಡಾಗ್ ಸತೀಶ್ ಬಳಸ್ಕೊಂಡ್ರು ಅನ್ನೋದು ವಿನಯ್ ಗೌಡ ಮತ್ತು ಈ ರಜತದ ಆಕ್ಷೇಪ. ಆದರೆ ಕಿಚ್ಚ ಸುದೀಪ್ ಅವರಿಗೆ ಇರೋದಂಥ ಆಕ್ಷೇಪ ಇವ್ರಿಗೆ ಯಾಕೆ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಆಮೇಲೆ ಬಳಸ್ಕೊಂಡಿರೋದು ಸಾಂಗನ್ನು ಬಳಸ್ಕೊಂಡ ತಕ್ಷಣ ಏನಾದ್ರು ಕಿಚ್ಚ ಸುದೀಪಿಗೆ ಅವಮಾನ ಆಯಿತಾ? ಇಲ್ಲ ಅಲ್ವಾ. ಈ ಕೆಲಸ ಇಲ್ದವರು, ನಾನು ಆರಂಭದಲ್ಲಿ ಹೇಳಿದಲ್ಲ, ಕೆಲಸ ಇಲ್ದವರು ಆಚಾರ್ಯನೋ ಮಾಡಿದಂತೆ ಹಂಗಾಯಿತು ಇಲ್ಲಿ ರಜತ್ ಕತೆ. ಸುಮ್ಮನೆ ಪುಕ್ಷಟೆ ಇಲ್ಲಿ ಪ್ರಚಾರಕ್ಕೆ ಬರಬೇಕು ಅಂತನೋ ಅಥವಾ ಸುಮ್ಮನೆ ಏನೋ ಒಂದು ಹುಚ್ಚಾಟವನ್ನು ಮೆರಿಬೇಕಂತನೋ ಅಥವಾ ಸುದೀಪ್ ಅವರಿಗೆ ಹತ್ತಿರ ಆಗಬೇಕು ಅನ್ನೋಂಥ ಕಾರಣಕ್ಕೂ ಏನೋ ಗೊತ್ತಿಲ್ಲ. ಬಟ್ ಕೆಲವೊಂದಷ್ಟು ವಿಚಾರಗಳನ್ನು, ಕೆಲವೊಂದು ಸೂಕ್ಷ್ಮವನ್ನು ನಾವು ಅರ್ಥ ಮಾಡಿಕೊಂಡು ಹೇಗೆ ಹ್ಯಾಂಡಲ್ ಮಾಡಬೇಕು ಹಾಗೆ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ರಜತ್ ಮಾಡಿರೋದು ತಪ್ಪೇ. ರಜತ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಈಗ ಕಿಚ್ಚ ಸುದೀಪ್ ಅವರು ಹೋಗಿ ಕೇಳಿದರೆ ಅದಕ್ಕೊಂದು ಅರ್ಥನಾದರೂ ಇರ್ತಿತ್ತು. ಬಟ್ ಕಿಚ್ಚ ಸುದೀಪ್ ಅವರು ಕೇಳಿಲ್ಲ. ಈ ವಿನಯ್ಗೂ ಮತ್ತು ರಜತ್ಗೂ ಅಧಿಕ ಪ್ರಸಂಗ, ಅದರಲ್ಲೂ ಕೂಡ ರಜತ್ಗಂತೂ ಇನ್ನೂ ಅಧಿಕ ಪ್ರಸಂಗ. ಸಿಕ್ಕವರಿಗೆ ಫೋನ್ ಮಾಡಿ ಆವಾಜ್ ಹೊಡೆಯೋದು ಬೇಕಾಗಿರಲಿಲ್ಲ. ಚಿಕ್ಕ ವಿಚಾರವನ್ನು ಚಿಕ್ಕದಾಗೆ ಅಲ್ಲೇ ಚೂಟು ಬಿಟ್ಟಿದ್ರೆ ಮುಗಿದೋಗ್ಬಿಡೋದು. ಸುಮ್ಮನೆ ಈಗ ರಿಸ್ಕನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟ. ಬಟ್ ಗೊತ್ತಿಲ್ಲ ರೀ, ಇದೇ ಇವ್ರದ್ದು ಪ್ರಚಾರದ ಗಿಮಿಕ್ಕೋ, ಈ ಮೂಲಕನಾದರೂ ಕೂಡ ಒಂದು 4 ಜನರಿಗೆ ನಾವು ಗೊತ್ತಾಗ್ತೀವಿ ಅನ್ನೋ ಗಿಮಿಕ್ಕೋ ಗೊತ್ತಿಲ್ಲ. ವಾಟ್ ಎವರ್, ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಳ್ತಿದ್ದಾರೆ ಅನ್ನೋದು ಮಾತ್ರ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬಗ್ಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.